ಇನ್ನು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈಗಾಗಲೇ ಬಿಜೆಪಿಯವರು ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಜೆಡಿಎಸ್ನವರು ಕೂಡ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ನಡೆಸೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ನಾಳೆಯಿಂದ ಸರ್ಕಾರದ ವಿರುದ್ಧವಾಗಿ ಜೆಡಿಎಸ್ ಅಭಿಯಾನವನ್ನ ನಡೆಸಲಾಗುತ್ತೆ. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ನಾಳೆಯಿಂದ ಜೆಡಿಎಸ್ನ ಹೋರಾಟ ಆರಂಭವಾಗಲಿದೆ ಅನ್ನೋದನ್ನ ಹೇಳಿದ್ದಾರೆ. ಸಚಿವರ ಕುಟುಂಬದವರೇ ಕಮಿಷನ್ನ ಏಜೆಂಟ್ ಆಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿತ್ಯ ಒಂದು ವಸ್ತುವಿನ ದರ ಏರಿಕೆ ಆಗ್ತಾನೆ ಇದೆ. ಭ್ರಷ್ಟಾಚಾರಗಳಂತೂ ದಿನನಿತ್ಯ ಒಂದು ಬೆಳಕಿಗೆ ಬರ್ತಾನೆ ಇದೆ. ಇದರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಈಗ JDS ಮುಂದಾಗಿದೆ. ವಿಪಕ್ಷ ಅದರ ಜವಾಬ್ದಾರಿ ಕೂಡ ಹೌದು. ರಾಜ್ಯ ಸರ್ಕಾರದ ಈ ಒಂದು ನಡೆಯನ್ನು ಕಟ್ಟಿ ಹಾಕಲಿಕ್ಕೆ ಯಾವ ರೀತಿಯಲ್ಲಿ JDS ಪ್ರಯತ್ನ ಮಾಡುತ್ತೆ, ಇದ್ರ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ JDSನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದೆ ಅಂತ ಗೊತ್ತಾಗಿದೆ. ಯಾವ ರೀತಿಯಲ್ಲಿ ಪ್ರತಿಭಟನೆ ಪ್ಲ್ಯಾನನ್ನು ಹಾಕ್ಕೊಂಡಿದ್ದೀರಿ? ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ನಿಮ್ಮ ಪ್ಲ್ಯಾನ್ ಏನಿದೆ? ಈಗಾಗಲೇ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಕಳೆದ 3 ದಿನಗಳ ಹಿಂದೆ ಪತ್ರಿಕಾಗೋಷ್ಠಿ ನಡೆಸಿ ನಾಳೆಯ ದಿನ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದೊಡ್ಡ ಮಟ್ಟದ ವಿಧಾನಸೌಧ ಚಲೋ ಅಭಿಯಾನವನ್ನು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಪಕ್ಷದ ಕಡೆಯಿಂದ ತೀರ್ಮಾನವನ್ನು ಮಾಡಿದ್ದೇವೆ. ಅದರ ನೇತೃತ್ವವನ್ನು ವಹಿಸ್ತಾ ಇರ್ತಕ್ಕಂಥದ್ದು ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು, ಜೊತೆಯಲ್ಲಿ ಪಕ್ಷದ ಶಾಸಕರು, ಮಾಜಿ ಶಾಸಕರು, ಎಲ್ಲ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಭಾಗಿಯಾಗಿರ್ತೇವೆ. ಆದರೆ ಒಂದು ತಮ್ಮ ಮಾಧ್ಯಮದ ಮೂಲಕ ಇವತ್ತು ಈ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಏನು ಪ್ರಾರಂಭ ಮಾಡಿದ್ದೇವೆ, ಇದು ರಾಜ್ಯದ ಜನತೆಯ ಭಾವನೆಯೂ ಕೂಡ ಆಗಿದೆ. ಕಳೆದ 2 ವರ್ಷದಿಂದ ನಿರಂತರವಾಗಿ ಸತತವಾಗಿ ಹಂತವಾಗಿ ಪ್ರತಿ ತಿಂಗಳು 2 ತಿಂಗಳಿಗೊಮ್ಮೆ ಇವತ್ತೇನು ಬೆಲೆ ಏರಿಕೆ ಎಲ್ಲ ಕಡೆಯಿಂದನೂ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಗಳನ್ನ ಸಂಕಷ್ಟಕ್ಕೆ ಸಿಲುಕಿಸ್ತಕ್ಕಂಥ ಒಂದು ವಾತಾವರಣವನ್ನು ಏನು ಸೃಷ್ಟಿ ಮಾಡಿದ್ದಾರೆ ಕಾಂಗ್ರೆಸ್ನ ಪಕ್ಷ. ಇವತ್ತು ನಿಮಗೆ ಗೊತ್ತಿದ್ದಂಗೆ ಇವತ್ತು ಹಾಲಿನ ಬೆಲೆ ಲೀಟ್ರಿಗೆ 9 ರೂಪಾಯಿ ಆಗಿದೆ. ಇವತ್ತು ನೀವು ಮೆಟ್ರೋ ಟ್ರಾವೆಲರ್ಸ್ಗೆ 64% ಏರಿಕೆ ಮಾಡಿದ್ದೀರಿ ಶುಲ್ಕವನ್ನು. ಇವತ್ತು ಮತ್ತು ನೀವು ಬಸ್ಸು ಪ್ರಯಾಣಿಕರಿಗೆ ನಾವು ಫ್ರೀ ಬಸ್ ಕೊಡ್ತೀವಿ ಅಂತ ಅಲ್ಲೂ 15%, ನೀವು 36% ನೀವು ಒತ್ತಡವನ್ನು ಏರಿದ್ದೀರಿ. ಈಗ ಬರ್ತ್ ಸರ್ಟಿಫಿಕೇಟಲ್ಲಿ 900% ಶುಲ್ಕ ಹೆಚ್ಚಳ ಮಾಡಿದ್ದೀರಿ, ಡೆತ್ ಸರ್ಟಿಫಿಕೇಟಲ್ಲಿ ಮಾಡಿದ್ದೀರಿ. ಯಾವುದರಲ್ಲೂ ಅಂತಿಮವಾಗಿ ಇಲ್ಲಿ ಯಾವುದರಲ್ಲೂ ಬಿಟ್ಟಿಲ್ಲ. ಇದು ಕೇವಲ ಬೆಲೆ ಏರಿಕೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ವಿಷಯಗಳು ನಾಳೆ ಪ್ರಸ್ತಾವನೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ. ಇತ್ತೀಚೆಗಷ್ಟೇ ಬೆಳಕಿಗೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ರಾಯರೆಡ್ಡಿಯವರು ಕೊಟ್ಟಂಥ ಒಂದು ಹೇಳಿಕೆ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಒಬ್ಬ ಆರ್ಥಿಕ ಸಲಹೆಗಾರರಾಗಿ ಇವತ್ತು ಸಚಿವರುಗಳು ಹೇಳ್ತಕ್ಕಂಥದ್ದು ನಾವು ನೋಡಿದ್ದೇವೆ ಕಾಂಗ್ರೆಸ್ನಲ್ಲಿ. ಆದರೆ ಆರ್ಥಿಕ ಸಚಿವರೇ ಇವತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿರ್ತಕ್ಕಂಥ ಎಕನಾಮಿಕ್ ಅಡ್ವೈಸರು ಅವರೇ ನಿಮಗೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನ ಕೊಡ್ತೀನಿ ಅಂತಕ್ಕಂಥ ಬಹಿರಂಗ ಹೇಳಿಕೆ ಕೊಡ್ತಾರೆ ಅಂತಕ್ಕಂಥದ್ದಾದರೆ, ಇನ್ನು ಯಾವ ಹಂತಕ್ಕೆ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತಕ್ಕಂಥದ್ದು ಅವ್ರ ಬಾಯಲ್ಲೇ ನಾವು ಕೇಳಿದ್ದೇವೆ. ಅಷ್ಟೇ ಅಲ್ಲ, ಈಗ ಗುತ್ತಿಗೆದಾರರ ಅಸೋಸಿಯೇಷನ್ನಲ್ಲಿ ಹತ್ತತ್ರ 1.5 ಲಕ್ಷ ಜನ ಗುತ್ತಿಗೆದಾರರಿದ್ದಾರೆ ನಮ್ಮ ರಾಜ್ಯದಲ್ಲಿ. ಅದರಲ್ಲಿ ಸಣ್ಣ ಗುತ್ತಿಗೆದಾರರು, ಮಧ್ಯಮ ಗುತ್ತಿಗೆದಾರರು, ದೊಡ್ಡ ಗುತ್ತಿಗೆದಾರರು ಎಲ್ಲರೂ ಇದ್ದಾರೆ. ಈಗ ಅವ್ರಿಗೆ ಪಾವತಿ ಆಗಬೇಕಾಗಿರ್ತಕ್ಕಂಥ ಹಣ ಇಲ್ಲಿವರೆಗೂ ವಿಳಂಬ ಮಾಡಿದ್ದಾರೆ, ಇಲ್ಲಿವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಇವತ್ತು ಈ ಸಚಿವರುಗಳ ಕುಟುಂಬಸ್ಥರು ಅದು ಕೂಡ ಮುನ್ನೆಲೆಗೆ ಬಂದಿದೆ. ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ 100%. ಇವೆಲ್ಲ ಸಾಕಷ್ಟು ವಿಚಾರಗಳಿದೆ. 5 ಗ್ಯಾರಂಟಿಗಳ ಬಗ್ಗೆ ಹೇಳಿದರು. ಪ್ರತಿ ತಿಂಗಳು ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಮಾತನ್ನು ಕೊಟ್ಟಂಥದ್ದು ಅವರೇ. ಸಾರ್ವತ್ರಿಕ ಚುನಾವಣೆಯಲ್ಲಿ ಜನ ಕೇಳಲಿಲ್ಲ, ನಾವು ಕೇಳಲಿಲ್ಲ, ಅನೌನ್ಸ್ ಮಾಡ್ಕೊಂಡಿರೋರು ಅವರು. ಬಟ್ ಅಂತಿಮವಾಗಿ ಗ್ಯಾರಂಟಿ ಹೆಸರಲ್ಲಿ ಸ್ವೇಚ್ಛಾಚಾರವಾಗಿ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ ಅಷ್ಟೇ. ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಕರೆದಿದ್ದೇವೆ. ವಿಧಾನಸೌಧ ಚಲೋ ಅಭಿಯಾನದಲ್ಲಿ ಎಲ್ಲರೂ ಕೂಡ ನಾಳೆ ರಾಜ್ಯಾದ್ಯಂತ ಹಾಗೂ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಸಾಕಷ್ಟು ಜನ ಇವತ್ತು ಸಾರ್ವಜನಿಕರು ಕೂಡ ಬರ್ತಕ್ಕಂಥದ್ದಿದೆ. ಪಕ್ಷದ ಕಾರ್ಯಕರ್ತರು ಕೂಡ
ನಾಳೆ ದಿನ ಎಲ್ಲ ಬಂದು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ತಾರೆ. ಆಮೇಲೆ ಈ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ನಾಳೆ ಒಂದು ದಿನಕ್ಕೆ ಸೀಮಿತವಾಗಿರ್ತಕ್ಕಂಥ ಅಭಿಯಾನ ಅಲ್ಲ, ಇದು ನಿರಂತರವಾಗೇ ಸಾಗುತ್ತೆ ಈ ಅಭಿಯಾನ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.